ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯ ವರಮಹಾಲಕ್ಷ್ಮಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ಯಾರಿಗೆಲ್ಲ 2ನೇ ಶುಕ್ರವಾರ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ಖಂಡಿತವಾಗ್ಲೂ 3ನೇ ಶುಕ್ರವಾರ 4ನೇ ಶುಕ್ರವಾರ ಸಹ ಎಲ್ಲರೂ ಪ್ರತಿಯೊಬ್ಬರು ಪೂಜೆಯನ್ನು ಮಾಡ್ಕೊಳ್ಬಹುದು. ನಾನು ಸ್ವಲ್ಪ ಕೆಲಸದ ಬ್ಯುಸಿನಲ್ಲಿ ಯಾವ ವಿಡಿಯೋನೂ ಕೂಡ ಹಾಕೋದಕ್ಕೆ ಆಗಿಲ್ಲ. ನೋಡಿ, ಸರಳವಾಗಿ ಸಿಂಪಲ್ಲಾಗಿ ನಾವು ಎಷ್ಟು ಆಡಂಬರವಾಗಿ ಪೂಜೆ ಮಾಡ್ತೀವಿ ಅದು ಮುಖ್ಯ ಅಲ್ಲ. ನಮ್ಮ ಒಂದು ಪ್ರೀತಿ ಮತ್ತು ನಯ ವಿನಯ ಯಥಾಶಕ್ತಿ ಯಥಾಭಕ್ತಿ ಅಂತ ಏನು ಕರಿತೀವೋ ಆ ರೀತಿಯಾಗಿ ಇವತ್ತಿನ ದಿವಸ ಸರಳವಾಗಿರುವಂಥ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ. ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಅಷ್ಟೇ, ನೀವು ದೊಡ್ಡದಾಗನ ಅಮ್ಮನವ್ರನ್ನ ಕೂರಿಸಿ, ಚಿಕ್ಕದಾಗನ ಕೂರಿಸಿ, ಇಲ್ಲ ಕಳಶದ ರೂಪದಲ್ಲಿ ಅಮ್ಮನವ್ರನ್ನ ಕೂರಿಸಿದ್ರು ಸಹ ಈ ಒಂದು ಮಂತ್ರವನ್ನು ಹೇಳ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ನೀವು ಏನು ಅಂದ್ಕೊಂಡಿರ್ತೀರೋ ಅದನ್ನು ಖಂಡಿತವಾಗ್ಲೂ ತಾಯಿ ನಿಮಗೆ ಒಂದು ವರ್ಷದ ಒಳಗಡೆಗೆ ನಿಮಗೆ ಅದನ್ನು ಸಿದ್ಧಿ ಆಗುತ್ತೆ ಅಂತಲೇ ಹೇಳಬಹುದು. ಮತ್ತು ಇನ್ನೊಂದೇನಪ್ಪ ಅಂದರೆ, ವರಮಹಾಲಕ್ಷ್ಮಿ ಹಬ್ಬವನ್ನು ಸುಮಾರು ಜನ ಎಲ್ಲ ಆಚರಣೆಯನ್ನು ಮಾಡಿರ್ತೀರಿ. ಇನ್ನೊಂದು 50% 10% ಮಾತ್ರ ನೀವು ಓದಿರ್ತೀರಿ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ಅವ್ರಿಗೆ ಹೆಣ್ಮಕ್ಳಿಗೆ ಒಂದು ಮಂತ್ಲಿ ಪ್ರಾಬ್ಲಮ್ ಆಗಿರಬಹುದು, ಏನೋ ಸಣ್ಣ ಪುಟ್ಟ ಸುತ್ತುಗಳಾಗಿರಬಹುದು, ಹಾಗಾಗಿ ಯಾರ್ದೋ ಮನೇಲಿ ಹೆರಿಗೆ ಆಗಿರ್ಬೋದು, ಈ ರೀತಿ ಸುಮಾರು ಕಾರಣಗಳು ಇರ್ತವೆ ಅಂತಲೇ ಹೇಳಬಹುದು. ಆದರೆ ಯಾರು ಇನ್ನೂ ಮಾಡಿಲ್ವೋ ಅವರು ನೀವು ಗ್ರ್ಯಾಂಡಾಗಿ ಸಿಂಪಲ್ಲಾಗಿ ಅದು ನಿಮ್ಮ ಶಕ್ತಿ ಅನುಸಾರಕ್ಕೆ ಬಿಟ್ಟಿರುವಂಥದ್ದು, ಆಡಂಬರ ಇಲ್ಲ ಅಂದ್ರೂ ಸಹ ಸರಳವಾಗಿ ನೀವು ಕಳಶದ ರೂಪದಲ್ಲಿ ತಾಯಿಯನ್ನು ಆರಾಧನೆಯನ್ನು ಮಾಡಿಕೊಂಡು ಮತ್ತು ಆರಾಧನೆಯನ್ನು ಮಾಡಿರುವಂಥ ಈ ಕಳಶದ ನೀರನ್ನೆಲ್ಲ ಏನು ಮಾಡಬೇಕು ಅನ್ನೋವಂಥದ್ದನ್ನು ತುಂಬ ಜನ ನಾವೇನು ಮಾಡ್ತೀವಿ, ಸರ್ವೇ ಸಾಮಾನ್ಯವಾಗಿ ಗಿಡಕ್ಕೆ ಹಾಕ್ತೀವಿ, ಇಲ್ಲಾಂದರೆ ನಮ್ಮ ತುಳಸಿ ಗಿಡಗಳಿಗೆ ಇಲ್ಲ ತೆಂಗಿನ ಮರಕ್ಕೆ ಹಾಕಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ತೆಂಗಿನ ಮರ ಇಲ್ಲ ಅಂದರೆ ಖಂಡಿತವಾಗ್ಲೂ ನಿಮ್ಮ ತುಳಸಿ ಪಾಟ್ಗೆ ಗಿಡಗಳಿಗೆ ಎಲ್ಲೂ ವೇಸ್ಟ್ ಆಗ್ತಿರೋ ರೀತಿಯಲ್ಲಿ ನೀವು ಗಿಡಗಳಿಗೆ ಹಾಕೋದು ತುಂಬ ಅಂದರೆ ತುಂಬ ಉತ್ತಮ ಅಂತಲೇ ಹೇಳಬಹುದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನೀವು ಆಚೆ ಕಡೆಗೆ ನೀರನ್ನು ಎತ್ಕೊಂಡೋಗಿ ಹಾಕೋದಕ್ಕೆ ಮುಂಚೆ ಮನೆಗೆ ಪ್ರತಿಯೊಬ್ಬರ ನಿಮ್ಮ ಮನೇಲಿ ಎಷ್ಟು ಜನ ಇದ್ದರೂ ಅಷ್ಟು ಜನ ತಲೆಗೆ ಪ್ರೋಕ್ಷಣೆಯನ್ನು ಮಾಡಿಕೊಂಡು, ಮತ್ತು ಇನ್ನೊಂದೇನಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಅವರ ತಲೆ ಮೇಲೆ ಮನೇಲಿ ಎಷ್ಟು ಜನ ಇರ್ತಾರೋ ಎಲ್ರಿಗೂ ಹಾಕಿ ಮನೆಯ ಮೂಲೆನೂ ನೀವು ಈ ಒಂದು ಕಳಶಕ್ಕೆ ಇಟ್ಟಿರುವಂಥ ನೀರನ್ನು ಹಾಕಿ ತುಂಬ ಅಂದರೆ ಕಳಶದಲ್ಲಿರುವಂಥ ನೀರನ್ನು ಮನೆಗೆ ಹಾಕಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಈ ರೀತಿಯಾಗಿತ್ತು. ನಮ್ಮ ಮನೆಗೆ ಚಿಕ್ಕ ಮಕ್ಕಳನ್ನು ಅಂಥದ್ದು ಬಂದಿದ್ದರು. ನಾನು ಅವರಿಗೆ ಸಣ್ಣದಾಗಿ ಒಂದು ಕ್ಲಿಪ್ಪಿಂಗನ್ನು ತೆಗೆದುಕೊಂಡಿದ್ದೆ. ಹಾಗಾಗಿ ನೋಡಿ, ನಾನು ಮಕ್ಕಳಿಗೆ ಊಟಕ್ಕನ್ನು ಬಡಿಸ್ತಾ ಇದ್ದೆ. ಬನ್ನಿ ಇವಾಗ ಮಂತ್ರ ಯಾವ ರೀತಿಯಾಗಿ ಹೇಳಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಓಂ ಶ್ರೀಂ ಐಂ ಕ್ಲೀಂ ಮಹಾಲಕ್ಷ್ಮಿಯೈ ನಮೋ ನಮಃ ಅನ್ನುವಂಥ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಇಲ್ಲ ನಿಮ್ಮ ಪೂಜೆ ಹಬ್ಬ ಮಾಡೋರಾಗಿರ್ಬೋದು, ಹಬ್ಬ ಮಾಡದೇ ಇರೋರಾಗಿರ್ಬೋದು, ಕಂಪಲ್ಸರಿಯಾಗಿ 108 ಬಾರಿ ಹೇಳ್ಕೊಳ್ಳಿ. ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ. ಇದು ನಮ್ಮ ಅಕ್ಕನ ಮನೆಯದು, ಅದು ಫಸ್ಟ್ ತೋರಿಸಿರೋವಂಥದ್ದು ನಮ್ಮ ಮನೆಯದು ಅಂತಲೇ ಹೇಳಬಹುದು. ತುಂಬ ಅಂದರೆ ತುಂಬ ಚೆನ್ನಾಗಿ ನಡೀತು ಈ ವರ್ಷ ಅಂತ ಹಬ್ಬ. ತುಂಬ ಸುಸೂತ್ರವಾಗಿ, ತುಂಬ ಚೆನ್ನಾಗಿ ಆಡಂಬರವಾಗಿ ತುಂಬ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.